ಇದು ಧಮ್ಕಿ ಸಚಿವ ಎಂಸಿ ಸುಧಾಕರ್ ವಿಶೇಷ ಕಾರ್ಯಕ್ರಮ. ಎಸ್, ಕಾಂಗ್ರೆಸ್ ಅಲ್ಲಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಶುರುವಾಗಿದೆ. ಇತ್ ಕಡೆ ಸಚಿವರಿಗೊಂದು ಕಾನೂನು, ಅತ್ ಕಡೆ ಮುಖಂಡರಿಗೊಂದು ಕಾನೂನು. ಯಾವ ನ್ಯಾಯ ಇದು? ಎಂಸಿ ಸುಧಾಕರ್ಗೆ ಒಂದು ರೂಲ್ಸ್ ಹಾಗಾದ್ರೆ, ಈಗ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಅಂದ್ರೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರಿಗೆ ಮತ್ತೊಂದು ನಿಯಮ. ಅಂದ್ರೆ ಅವರು ಯಾವಾಗ ಈ ವಿಚಾರ ಗೊತ್ತಾಯಿತು, ಮಹಿಳೆಗೆ ಧಮ್ಕಿ ಹಾಕಿರ್ತಕ್ಕಂಥದ್ದು, ಅವಾಚ್ಯ ಶಬ್ದದಿಂದ ನಿನ್ಸಿರ್ತಕ್ಕಂಥ ವಿಚಾರ ಗೊತ್ತಾಯಿತು, ತಕ್ಷಣ ಅವರು ಸಾರಿಯನ್ನ ಕೂಡ ಕೇಳಿದ್ರು. ಆದ್ರೆ ಇಲ್ಲಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ ಸಚಿವರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಅವರು ಧಮ್ಕಿ ಹಾಕಿದ್ರು ಕೂಡ, ಅವಾಚ್ಯ ಶಬ್ದದಿಂದ ಮಹಿಳಾ ಅಧಿಕಾರಿಗೆ ನಿನ್ಸಿದ್ರು ಕೂಡ ಯಾವುದೇ ಒಂದು ಸಾರಿ ಇಲ್ಲ, ಏನೂ ಇಲ್ಲ. ಆದ್ರೆ ವಿಧಾನಸೌಧೆಗೆ ಎಂಟ್ರಿ ಕೊಟ್ಟು ರಾಜಾರೋಷವಾಗಿ ಕುಳಿತಿದ್ದಾರೆ ಸಿಎಂ ಜೊತೆ ಮಾತನಾಡ್ಕೊಂಡು. ಸಿಎಂ ಅಷ್ಟಕ್ಕೂ ಅವರನ್ನ ಹೇಗೆ ಕಳಿಸಿದ್ರು? ಒಂದು ನೈತಿಕತೆ ಬೇಡವಾ? ಎಸ್, ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆಯಾ ಅಂತ ಪ್ರಶ್ನೆ. ಸಚಿವರಿಗೊಂದು ಕಾನೂನು, ಮುಖಂಡರಿಗೊಂದು ರೂಲ್ಸ್. ಎಂಸಿ ಸುಧಾಕರ್ಗೆ ಒಂದು ರೂಲ್ಸ್, ರಾಜೀವ್ ಗೌಡಗೆ ಮತ್ತೊಂದು ನಿಯಮ. ರಾಜೀವ್ ಗೌಡ ವಿಚಾರದಲ್ಲಿ ವೈಲೆಂಟ್, ಸುಧಾಕರ್ ಕೇಸಲ್ಲಿ ಫುಲ್ ಸೈಲೆಂಟ್. ರಾಜೀವ್ ಗೌಡಗೆ ಅಮಾನತು ಶಿಕ್ಷೆ, ಎಂಸಿ ಸುಧಾಕರ್ ಮೇಲೆ ನೋ ಆಕ್ಷನ್, ಯಾವುದೇ ಆಕ್ಷನ್ ಕೂಡ ಇಲ್ಲ. ನಾಳೆಗೆ ಹರಿಬಿಟ್ಟಿದ್ರು, ಎಂಸಿ ಸುಧಾಕರ್ ವಿರುದ್ಧ ಯಾವುದೇ ರೀತಿಯ ಒಂದು ಕ್ರಮ ಇಲ್ಲ. ಮಹಿಳಾ ಅಧಿಕಾರಿ ವಿರುದ್ಧ ಅಶ್ಲೀಲವಾಗಿ ಸಚಿವರು ಮಾತನಾಡಿದ್ರು, ಆಡಿಯೋ ಕೂಡ ವೈರಲ್ ಆಯಿತು. ಕೆಟ್ಟ ಪದಗಳಿಂದ ಮಹಿಳಾ ಅಧಿಕಾರಿಗೆ ಎಂಸಿ ಸುಧಾಕರ್, ಸಚಿವರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಅವರು ನಿಲ್ಲಿಸಿದ್ರು. ಆಡಿಯೋ ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಧಮ್ಕಿ ಹಾಕಿದ್ದ ಸಚಿವರ ಜೊತೆಯೇ ಸಿಎಂ ಸಿದ್ದರಾಮಯ್ಯ ಈಗ ಭಾಗಿಯಾಗಿರ್ತಕ್ಕಂಥದ್ದು ಹಲವು ಪ್ರಶ್ನೆಗಳಿಗೆ ಕಾರಣಾಗಿದೆ. ನಾಳೆಗೆ ಹರಿಬಿಟ್ಟಿದ್ದ ಸಚಿವ ಎಂಸಿ ಸುಧಾಕರ್ ಜೊತೆ ಸಿಎಂ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ. ಅದರ ಒಂದು ವಿಜುವಲ್ ಸಿಕ್ಕಿದೆ. ಸಚಿವ ಎಂಸಿ ಸುಧಾಕರ್ ಜೊತೆ ವೇದಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿರ್ತಕ್ಕಂಥದ್ದು. ಆ ಒಂದು ವೇದಿಕೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ. ಮನ್ರೇಗಾ ವಿರುದ್ಧದ ಹೋರಾಟದಲ್ಲಿ ಎಂಸಿ ಸುಧಾಕರ್ಗೆ ಈಗ ಸಾಥ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಇದು ಯಾವ ನ್ಯಾಯ ಇದು? ಅಲ್ಲ, ಇಷ್ಟೆಲ್ಲ ಆರೋಪಗಳಿದೆ. ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಕಿರ್ತಕ್ಕಂಥ ಒಂದು ಆಡಿಯೋ ರಿಲೀಸ್ ಆಯ್ತು, ಸಿಕ್ಕಾಬಟ್ಟೆ ವೈರಲ್ ಕೂಡ ಆಯ್ತು. ಆದ್ರೆ ಎಂಸಿ ಸುಧಾಕರ್ಗೆ ಯಾವುದೇ ಒಂದು ಕ್ರಮ ಇಲ್ವಾ? ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಸಾಥ್ ಕೊಡೋದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ ಅಂದ್ರೆ ಏನರ್ಥ ಇದು? ಏನರ್ಥ?